ಒಂದೆರಡು ಕುರ್ಚಿ ಕೊಡ್ರ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅಣ್ಣ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಯಾರ್ಯಾರೋ ಬಲ್ಲವರು ಯಾರ್ಯಾರೋ, ಯಾರ್ಯಾರೋ ಬಲ್ಲವರು ಯಾರ್ಯಾರೋ. ಮಕ್ಕಳಾಗಿ ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ, ಮನೆಯಾಗ ಇದ್ದರೆ ಹೆಂಡರ ಮಕ್ಕಳ ಕಾಟ, ಓಣ್ಯಾಗ ಉಂಟರೆ ಗೆಳೆಯರ ಕಾಟ, ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋನಂದ್ರೆ ಈ ಬ್ಯಾಸಗಳು ಚುಕ್ಕಾಡಿ ಕಾಟ. ಆ ಚುಕ್ಕಾಡಿ ಕಾಟವನ್ನು ತಾಳಲಾರದೆ ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ, ಏರಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ. ಸಾರಥಿ ನಮ್ಮ ನಾಮ ಅಂಕಿತವೆಂದು ಪುಸ್ತಕೊಳ್ಳಿದೆಯಾ? ಹೌದು ದೇವ. ಗೃಹದಿಂದ ಒಗ್ಗಡಿಸಿ ಬರುವ ಬುದ್ಧಗಳೆಂದ ನನ್ನ ತೆಲ್ಕಟದ ಮಗದಾತ್ರವನ್ನು ತೆಕ್ಕಿಸುವ ದುರ್ಗುಣ ದುರ್ಯೋಧನನ ಬರವಲ್ಲ, ನೂಕು ನೂಕು ಬಂದು ಕಲ್ಲ ತೋಳ ಕೋಲು ಮಿಂಚಿನೆತ್ತ ಕರವಾಳವನ್ನು ಝಳಪಿಸುವ ಭಯಂಕರ ಗುಡಿ ಗುಡಿಸಿ ಗೋಪಾಗ್ನಿಯಂ ಗಿಡಗಡನೆಕ್ಕ ಬಡ ಭಾಗ್ನಿಯಂ ಸಿಡಿಮಿಡ ಬಂದ ಕಡೆಯಲಾರದ ಜಗದಿಯಲಾಗಿದೆ ಬಂದಿದ್ದ ಒಡರಾಜ ಗಡವ ಈ ಪಡುವುದರ ಜಗನ್ನ ಮಂಡಲದಲ್ಲ ನಾನೇ ಗಂಡಗಳ ಗಂಡಂದೆಸರಲ್ಲ ಪಾಂಡವರ ಮೋಹದ ಸುಕುಮಾರ ಸುಪತ್ರ ಧ್ರುವ ಅಮ್ಮನ ಬಗ್ಗೆ ಗರ್ಭಾಪಿಸಿದಾಕರ ಅದೇ ಮೂಲ ಲೋಕದಲ್ಲ ಮೀರಿದ ಸೋರನಂದ ದೇವೋತ್ತಮನ ಕರವೆತ್ತ ಸಾರವ ವೀರಾಭಿಮಾನ್ಯವನಂದ ಅಜಗಡಿಯ ಬಡದ ಜೈಬೇಗನ ಬಡಿ ಸಾರದೆ ಹೋಗಿ ಬಾಣಾಪುರ ಗ್ರಾಮದಲ್ಲಿ ಆದ ದೇವತೆಗಳಾದ ಸುಂಕ್ಲಮ್ಮವ ಭಕ್ತಮ್ಮವನವರ ಕೃಪಾಶೀರ್ವಾದದಿಂದ ಬಾಣಾಪುರ ಗ್ರಾಮದಲ್ಲ ಶ್ರೀ ವೀರ ಆಂಜನೇಯ ಸ್ವಾಮಿ ಕೃಪಾಶೀರ್ವಾದದಿಂದ ಬೆಳಗಲ್ಲ ಗ್ರಾಮದ ಆದ ದೇವತೆಗಳಾದ ದುರ್ಗಮ್ಮವ ಬೆಳಗಮ್ಮವನವರ ಕೃಪಾಶೀರ್ವಾದದಿಂದ ವೇದಮೂರ್ತಿ ನಿತ್ಯವಾದ ಗಂಗಾಧರ ತಾತನವರ ಕೃಪಾಶೀರ್ವಾದದಿಂದ ಬೆಳಕಲ್ಲ ಗ್ರಾಮದ ವೇದಮೂರ್ತಿ ಶ್ರೀರಾಮನಿಗೆ ತಾತನವರೆಗೆ ಪಾದದಿಂದ ಬಾಣಾಪುರ ಗ್ರಾಮದಲ್ಲಿ ವೀರ ಸಾರಥಿ ನಮ್ಮ ಗ್ರಾಮದ ಶ್ರೀ ಶ್ರೀ ಚಡಿತಾತನವರ ಕೃಪಾಶೀಲವರಿಂದ ಶ್ರೀಧರ ತಾತನವರ ಮಹೇಶ್ವರ ತಾತನವರ ಕೃಪಾಶೀರ್ವಾದದಿಂದ ಎತ್ತ ತಂದೆ ಗಿರಿಯಪ್ಪ ಎತ್ತೊತ್ತ ತಾಯಿ ಮುರಿಗಮ್ಮನವರ ಕೃಪಾಶೀರ್ವಾದದಿಂದ ನಮ್ಮೂರಿನಿಂದ 10
ಹೆಸರುವಾಸವಾಗಿರ್ತಕ್ಕಂಥ ಸುತ್ತಮುತ್ತ ಗ್ರಾಮದಲ್ಲಿ ಹೆಸರುವಾಗಿರ್ತಕ್ಕಂಥ ಹಾ, ರಾಜರತ್ನ ಆಗಿರ್ತಕ್ಕಂಥ ಸಣ್ಣ ತಿಮ್ಮಾಲಿಗೆ ಗೌಡನ ಕೃಪಾ ಸಣ್ಣ ಸೌಲಭ್ಯದಿಂದ ಹಾ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳುತ್ತೀಯ